ದೊಡ್ಡದು ಕನ್ನಡ ಅಂತೇಳಿ. ಹಾಗೇನೆ ನಮಗೆ ಒಂದು ನಮ್ಮ ಕನ್ನಡದ ಕೆಲಸ ನಾವು ಮಾಡಬೇಕು. ಇವರು ಎಲ್ಲ ಶೇಷಗಿರಿರಾವ್ ಇಂದಿರಾ ಗಾಂಧಿಗೆ ಸಾಹಿತ್ಯದ ಸಲಹೆಗಾರರಾಗಿದ್ದರು. ಕರ್ನಾಟಕದ ಮೊದಲ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು. 22ನೇ ವಯಸ್ಸಿಗೆ ನನ್ನೇ ರಾಜೇಂದ್ರ ಪ್ರಸಾದ್ಗೆ ಮನವಿ ಕೊಟ್ಟಂಥವ್ರು, ಕರ್ನಾಟಕ ಏಕೀಕರಣದ ಪರವಾಗಿ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದರು. ಅವ್ರು ಹೇಳ್ತಾರೆ, ದಯವಿಟ್ಟು ಕನ್ನಡದ ಕೆಲಸ ಮಾಡಿದ್ದೀರಾ ಅಂತ ದಯವಿಟ್ಟು ಹೇಳಬೇಡಿ. ಈಗ ಈ ಕೆಲಸ ಮಾಡಿದವಾಗಿದ್ದರೆ ನಂದು ಭ್ರಷ್ಟತೆ ಆಗಿರೋದು. ಈಗ ತಂದೆ ತಾಯಿ ಮಕ್ಕಳನ್ನ ಯಾರನ್ನೂ ಸೇವೆ ಮಾಡಬೇಕು ಅಂತ ಅಪೇಕ್ಷಿಸಿಲ್ಲ, ಚೆನ್ನಾಗಿರಲಿ ಅಂತಾರೆ. ಆದರೆ ಆ ಮಕ್ಕಳು ಅವ್ರ ತಂದೆ ತಾಯಿಗೆ ಮಕ್ಕಳು ಗೌರವ ಕೊಡಲಿಲ್ಲ ಅಂತ ಹೇಳಿದ್ರೆ ಅದು ಅವ್ರ ಅಪರಾಧನೇ ಹೊರತು. ಆ ಥರ ನಾನು ಮಾಡಿದ ನನ್ನ ಕೆಲಸ ಎಷ್ಟು ಮಾಡಿದವಾಗಿದ್ದರೆ ನನ್ನ ತಪ್ಪಾಗೋದು ಅಂತಾರೆ. ಹಾಗಾಗಿ ನಾನು ಅವ್ರನ್ನ ಚಿದಾನಂದ ಮೂರ್ತಿಗಳಿಗೆ, ಅನಕ್ಷರಿಗೆ, ಮರಮೂರ್ತಿಗಳಿಗೆಲ್ಲ ಕೆಲಸ ಕೇಳಿದ್ರೆ ಸಣ್ಣಗಿಂತ ಕಡಿಮೆ ನಾನು ಮಾಡ್ತಿರೋ ಕೆಲಸ. ನಿನ್ನೆ ಸಹ ನಾನು ಒಬ್ರಿಗೊಂದು ಮಾತು ಹೇಳಿದೆ, ಸರ್ದು ದೊಡ್ಡತನ ಅದು ಬಿಟ್ಬಿಡಿ ಸರ್, ಹೇಳ್ಬೇಡಿ. ಆಮೇಲೆ